ಕರುನಾಡು ಅಕ್ಷರಶಃ ಮಳೆನಾಡಾಗಿ ಬದಲಾಗಿದೆ. ಆ ಪ್ರಮಾಣದಲ್ಲಿ ಮೃಗಶಿರ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಎಲ್ಲೆಲ್ಲಿ ಮಳೆ ಅಬ್ಬರ ಏನೆಲ್ಲ ಅವಾಂತರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಹಾಸನದಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನದಲ್ಲಿ ಮಳೆ ಜಡಿತಾ ಇದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಹಲವು ಕಡೆ ಭೂಕುಸಿತ ಆಗ್ತಾ ಇದೆ. ತತ್ಕ್ಷಣಕ್ಕೆ ಅದನ್ನು ತೆರವುಗೊಳಿಸ್ತಿದ್ದಾರೆ. ಸಕಲೇಶಪುರದ ಹೆಗ್ಗದ್ದೆ ಬಳಿ ಮತ್ತೆ ಭೂಮಿ ಕುಸಿತ ಇದೆ. ಮಣ್ಣು ರಸ್ತೆಗೆ ಬರ್ತಾ ಇದೆ. ಭಾರೀ ಮಳೆಗೆ ಮನೆ, ಚರ್ಚು, ಟವರು ಕುಸಿಯುವಂತಹ ಭೀತಿ ಎದುರಾಗಿದೆ. ರಸ್ತೆ ಸಂಚಾರವನ್ನು ಬಂದ್ ಮಾಡಿ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಹಾಸನದ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಹಾಸನದಲ್ಲಿ ಪ್ರತಿ ಬಾರಿ ಮಳೆಗಾಲ ಆರಂಭ ಆದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಈಗ ಮತ್ತೊಮ್ಮೆ ಶಿರಾಡಿ ಘಾಟ್ನಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ತತ್ಕ್ಷಣಕ್ಕೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಣ್ಣನ್ನು ತೆರವುಗೊಳಿಸ್ತಾ ಇದ್ದ ಹಾಗೆ ವಾಹನಗಳ ಓಡಾಟ ಆಗುತ್ತೆ. ಮತ್ತೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಅಪಾರ ಪ್ರಮಾಣದ ಮಣ್ಣು ಗುಡ್ಡದಿಂದ ಜರಿದು ಬಂದು ರಸ್ತೆ ಮೇಲೆ ನಿಲ್ಲುತ್ತೆ. ಅದರ ಪರಿಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನಿರಂತರವಾಗಿ ಬರ್ತಾ ಇದೆ ಮಳೆ. ಹಾಸನದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಹಾಸನ ಜಿಲ್ಲೆಯಲ್ಲೂ ಸಹ ಕಳೆದ 4 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದ ಸಕಲೇಶಪುರ ತಾಲೂಕಿನಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹಾಗೆ ಅಲ್ಲಿ ಅನಾಹುತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಪ್ರತಿ ಕ್ಷಣವೂ ಸಹ ಭೂಕುಸಿತವಾಗ್ತಿದೆ. ಯಾಕೆಂದರೆ ಅಲ್ಲಿ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಆ ಮಳೆ ಸುರಿತಾ ಇರೋದ್ರಿಂದ ಏನು ಶಿರಾಡಿ ಘಾಟ್ ಚತುಷ್ಪಥ ರಸ್ತೆ ಸಿಮೆಂಟ್ ಕಾಮಗಾರಿಗೆ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗ್ದಿದ್ರು. ಮಳೆ ಹೆಚ್ಚಾದ್ರಿಂದ ಗುಡ್ಡ ಕುಸಿದು ಸೀದಾ ರಸ್ತೆಗೆ ಬರ್ತಿದೆ. ಕೆಲವು ಕಡೆ ಒಂದು ಭಾಗದಲ್ಲಿ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಆದರೆ ಎಲ್ಲೆಲ್ಲಿ ಬಂದ್ ಮಾಡಲಾಗಿದೆ ಅದು ಒಂದು ಬದಿಯನ್ನು ದಾಟಿ ಮತ್ತೊಂದು ಬದಿಗೆ ಮರ, ಕಲ್ಲುಗಳ ಸಮೇತ ಮಣ್ಣು ಕುಸಿದು ಬರ್ತಾ ಇದೆ. ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ ರಸ್ತೆಯಲ್ಲಿ ಏನು ಸಕಲೇಶಪುರದ ಮಾರ್ನಲ್ಲಿವರೆಗೂ 13 ಕಿಲೋಮೀಟರ್ ಏನಿದೆ ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಣ್ಣು ಕುಸಿತ ಹಾಗೂ ಗುಡ್ಡ ಕುಸಿತವಾಗ್ತಾ ಇದೆ. ಹೆಗ್ಗದ್ದೆ, ಕಪ್ಪಳ್ಳಿ ಹಾಗೂ ದೊಡ್ಡ ತಪ್ಪಲು ಬಳಿ ಕಳೆದ ರಾತ್ರಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದ್ದರಿಂದ ಸುಮಾರು 4 ಗಂಟೆಗೆ ಹೆಚ್ಚು ಕಾಲ ವಾಹನವನ್ನು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಕ್ಷಣಾ ಸಿಬ್ಬಂದಿ ನಿರಂತರವಾಗಿ ಬೆಳಗ್ಗೆ 7 ಗಂಟೆವರೆಗೂ ಮಣ್ಣನ್ನು ತೆರವುಗೊಳಿಸಿದರೆ ಆ ನಂತರದಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಮತ್ತೆ ಹೆಚ್ಚಾಗಿ ಮಳೆ ಬರ್ತಾ ಇದೆ. ಮತ್ತೆ ಎಲ್ಲಿ ಭೂಕುಸಿತ ಒಂದು ಆತಂಕ ಎದುರಾಗಿದೆ. ಈ ಆತಂಕದ ನಡುವೆ ಸಾವಿರಾರು ವಾಹನಗಳು ಓಡಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಕಲೇಶಪುರ ಅಲ್ಲದೆ ಆಲೂರು, ಬೇಲೂರು ಭಾಗದಲ್ಲೂ ಸಹ ಸಾಕಷ್ಟು ಮಳೆ ಆಗ್ತಿದೆ. ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಪ್ರಮುಖವಾಗಿ ಸಕಲೇಶಪುರ ಭಾಗದಲ್ಲಿ ಏನು ಶಿರಾಡಿ ಘಾಟ್ ರಸ್ತೆ ಇದೆ, ಈ ರಸ್ತೆಯಲ್ಲಿ ಯಾವಾಗ ಬೇಕಾದ್ರೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತವು, ಯಾವಾಗ ಬೇಕಾದ್ರೂ ವಾಹನ ಸಂಚಾರ ಏನು ಬಂದಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ರೆ. ಮತ್ತೊಂದೆಡೆ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ. ಹಾಗಾಗಿ ಮಳೆಯ ನಡುವೆಯೂ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.